2 ಕೋಟಿ ಸಾಲ ಮಾಡಿದ್ದೀರಾ, ನಾವಂತೂ ಕೊಡಲ್ಲ ಅದನ್ನ. ಅಯ್ಯೋ ನಾನು ಹೋಗಿ ಕೆಸಿನೋ ಲಾಡ್ ಕಳೆದಿಲ್ಲ ಅಣ್ಣ, ತಕೊಂಡೋಗಿ ಇನ್ನೇನೋ ಮಾಡಿಲ್ಲ ಅಣ್ಣ, ಒಂದು ಬೇಡ ಬಿಟ್ಟು ನನಗಿಲ್ಲ ಅಣ್ಣ. ನಿಮ್ಗೆ ಹೇಳ್ತೀನಿ ಕೇಳಿ, ಕಟ್ಟೆ ಮಾಡಬೇಡಿದ್ನ. ಗಣೇಶ್ ಅವರು ಸಿಲ್ಲಿಲಲ್ಲಿ ಡೌಟ್ ಯಶ್ ಅನ್ನೋ ಕ್ಯಾರೆಕ್ಟರ್, ಯಶ್ ಅವ್ರು ಕೂಡ ಅದರಿಂದನೇ ಮಾಡಿದ್ದಾರೆ. ದುನಿಯಾ ವಿಜಿ ಅಂತೂ ಈಗ ನಾನು ಕಿಲಾಡಿ, ನಾನು ಕಿಂಗು, ನಾನು ಇದೊಂದು ಬರ್ಸ್ಕೋಬಹುದು. ತಮಿಳ್ ಒಬ್ಬನ ಹಾಕೊಂಬಿಡಿ, ತೆಲುಗು ಒಬ್ಬಳನ್ನ ಹಾಕೊಂಬಿಡಿ, ಮಲಯಾಳಂ ಹಾಕೊಂಬಿಡಿ, ಇವ್ರ ಮುಖ ನಮ್ಮ ಕನ್ನಡದವರೇ ನೋಡಲ್ಲ. ಅದೇ ಮೇಕಪ್ ಕೊಡೋ ದುಡ್ಡಲ್ಲಿ ನಾನು ಮಾಡೋಕ್ಕಾಗ್ತಿಲ್ಲ. ಈಗ ನಾನು ಸತ್ತೋದ್ ದಿನ ಮಾತ್ರ ಹಾಕೇ ಹಾಕ್ತೀರ ಗ್ಯಾರಂಟಿ. ಚಿತ್ರ ಗೆಳೋರ್ನ ನಾನು ಅಷ್ಟೇ ಮಾಡೋಕ್ಕಾಗಿದ್ದು, ನನ್ನ ಯೋಗ್ಯತೆನೇ ಅಷ್ಟು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಇವತ್ತು ನನ್ನ ಜೊತೆ ಇದ್ದಾರೆ ಒಬ್ರು ಅತಿಥಿ. ನೋಡ್ತಾನೆ ಇರ್ತೀರ ಅವ್ರನ್ನ, ಎಲ್ಲೋ ಒಂದು ಕಡೆ ಕಾಣಿಸ್ಕೊತಾನೆ ಇರ್ತಾರೆ. ಅವ್ರು ಒಂದು ಸ್ಟೇಟ್ಮೆಂಟ್ 10 ಸೆಕೆಂಡ್ ಮಾತಾಡಿದ್ರು ಅದು ದೊಡ್ಡ ವಿಚಾರಣೆ ಆಗಿ ಹೋಗುತ್ತೆ. ಮಾತಿನ ಮಲ್ಲ, ಬಿಗ್ ಬಾಸ್ ವಿನ್ನರು, ನಿರ್ದೇಶಕ, ನಟ, ಸಾಕಷ್ಟು ಬಿರುದುಗಳು ಅವ್ರಿಗೆ ಅವರೇ ಕೊಟ್ಕೊಂಡಿದ್ದಾರೆ. ಒನ್ಸ್ ಆಫ್ ಅ ಟೈಮ್ ಒಳ್ಳೆ ಹುಡುಗ ಅಂತಲೂ ಕೊಟ್ಕೊಂಡಿದ್ರು. ಸೊ ಗೊತ್ತಾಗಿರುತ್ತೆ ಯಾರು ಅಂತ. ನನ್ ಅದರ್ ದೆನ್ ಪ್ರಥಮ್ ಶೋ ಇರ್ಲಿ. ಅದಕ್ಕೂ ಮುಂಚೆ ಬಹಳಷ್ಟು ಬಿರುದನ್ನ ಅವ್ರಿಗೆ ಅವರೇ ಕೊಟ್ಕೊಂಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ನಾನೆಲ್ಲೂ ಕೊಟ್ಕೊಂಡಿಲ್ಲ. ಈಗಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಒಳ್ಳೆ ಹುಡುಗ ಪ್ರಥಮ್ ಅಂತ ಐತೆ, ಅದ್ರ ಮೇಲೆ ಏನು ಹಾಕಿದೀನಿ ಗೊತ್ತಾ? ನೋ ಪೇಯ್ಡ್ ಪ್ರಮೋಷನ್ಸ್. ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಅಂತ. ಎಲ್ಲೂ ಬಿಗ್ ಬಾಸ್ ವಿನ್ನರ್ ಅಂತ ಹಾಕೊಂಡಿಲ್ಲ. ಯಾಕೆಂದ್ರೆ ನಾನು ಗೆದ್ದಿಲ್ಲ, ಜನ ಕೈಯಿಂದ ಓಟ್ ಹಾಕಿ ಗೆಲ್ಸೋದು. ನಾನು ಯಾವತ್ತು ಸಿನಿಮಾ ಗೆಲ್ತೀನೋ ಅವತ್ತು ಪ್ರಥಮ ವಿನ್ನರ್ ಅಂತ ಹಾಕೋದು. ಓಟ್ ಹಾಕ್ಸೋ ತರ ನೀವು ಆಟ ಆಡಿದ್ರಿ. ಮತ್ತೆ ಕೆಲವು ಬಿರುದನ್ನ ಅವರೇ ಪಡ್ಕೊಂಡು, ಕೆಲವು ಬಿರುದು ಅಂದೆ ಎಲ್ಲ ಅಂದಿಲ್ಲ ನೀವು. ಪಾಯಿಂಟ್ ಟು ಬಿ ನೋಟೆಡ್. ಕೆಲವು ಅಂದ್ರೆ ಏನು? ಆಯ್ತು, ಆದ್ರೆ ಒಳ್ಳೆ ಹುಡುಗ ಪ್ರಥಮ ಅಂತ ನಾನು ಬಿಗ್ ಬಾಸ್ ವಿನ್ನರ್ ನಾನು ತಗೊಂಡಿಲ್ಲ ಅಣ್ಣ. ಅಲ್ಲ ಅದು ಕೆಲವು ಒಂದೇ. ಅದಕ್ಕೆ ಆಯ್ತು, ಅದು ಬಿಗ್ ಬಾಸ್ ವಿನ್ನರ್ ಜನ ಕೊಟ್ಟಿರೋದು. ಹ್ಞೂ ಅಣ್ಣ. ಅದ್ ಬಿಟ್ಟು ಉಳಿದಿದ್ದೆಲ್ಲ ಕರೆಕ್ಟ್. ಚೆನ್ನಾಗಿ ತಯಾರು ಮಾಡೋರು ಕೀರ್ತಿ ಪ್ರಥಮ ವಿರುದ್ಧವಾಗಿ ಚೆನ್ನಾಗಿ ತಯಾರು ಏನೇ ತಯಾರು ಮಾಡಿದ್ರು ಪ್ರಥಮ್ ಅವ್ರಿಗೆ ಏನೇ ಪ್ರಶ್ನೆ ಕೇಳೋದು ಅದಕ್ಕೆ ಆನ್ಸರ್ ಹಿಂಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಂಗೆ ಚೆನ್ನಾಗಿ ತಯಾರು ಮಾಡೋರು. ಈಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ಲ ಈಗ ಚೆನ್ನಾಗಿ ಸಾಲ ಮಾಡಿದ್ದೀರಾ, ನಾವಂತೂ ಕೊಡಲ್ಲ. ಅಯ್ಯೋ ನೆನ್ನೆ CM ಸರ್ ಮಲ್ಲೂ ಹಂಗೆ ಆಗೋಯ್ತು. ನೀವು ನಂಬಲ್ಲ, ನನ್ ಮುಹೂರ್ತಕ್ಕೆ ಕರೆಯಕ್ಕೆ ಅಂತ ಹೋದೆ. ಅಲ್ಲಿದ್ದೆ. ಮದುವೆ ಆಯ್ತೇನಪ್ಪ ನಿಂದು ಅಂದ್ರು. ಬಸ್ ಹೆಂಗಿದೈ ಅಂದ್ರು. ಬಸ್ ಚೆನ್ನಾಗಿ ಅವ್ನು ಕೇಳ್ಬೇಡಿ, ಅವ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಅಂದ್ಬಿಟ್ರಲ್ಲಿ ಪಕ್ಕದಲ್ಲಿ PS. ಅದಕ್ಕೆ ಇಲ್ಲಿಗೂ ರೀಚ್ ಆಗ್ಬಿಟ್ಟೈತೆ. ಕೇಳೋದಲ್ವಾ ಅಲ್ಲೇ 2 ಕೋಟಿ ಇನ್ನೇನು ಗೌರ್ಮೆಂಟ್ ಕಡೆಯಿಂದ ಬಜೆಟ್ ಅವ್ರು ಆಗ್ತಾ ಇರೋದು ಅಲ್ಪಸಂಖ್ಯಾತರಿಗೆ, ಬಡವ್ರಿಗೆ, ಹಿಂದುಳಿದವ್ರಿಗೆ. ನಾನು ಪ್ರಥಮ ಕೋಟಾನೇ ಕೊಡ್ಬೇಕು ನಾನಿರೋ ಸಾಲಕ್ಕೆ. ಬಿಡಿ ಅದೆಲ್ಲ ಯಾಕೆ, ಹೇಳಿ. ಅಲ್ಲ ಅದ್ ಹೇಳಿದ್ರಿ ಅಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಇದಾಗಿತ್ತು 2 ಕೋಟಿ ಅಂತ. ಸುಮ್ಮನೆ ಏನೋ ಮಾತಿಗೆ ಹೇಳಿದ್ರು. ಸುಮ್ಮನೆ ಹೆಂಗ್ ಹೇಳಕ್ಕ, ಕ್ಯಾಶುವಲ್ ಇದೇನು ಅಂದ್ರೆ ಹೆಂಗಿದ್ಯಪ್ಪ ಅಂದ್ರು. ಈಗ ಬಂದ್ರು ಇಂಟರ್ವ್ಯೂಲಿ, ಸರ್ ಹೇಗಿದ್ದೀರಾ ಅಂದ್ರು. ನಾನು ಆಕ್ಚುಲಿ ಚೆನ್ನಾಗಿಲ್ಲ. ಯಾಕೆ? ಏನೋ ಸಮಸ್ಯೆ ಇರ್ತಪ್ಪ, 100 ಸಮಸ್ಯೆ ಇರುತ್ತೆ. 2 ಕೋಟಿ ಸಾಲ ಮಾಡಿದೀನಿ, ಕೊಡು, ಚೆನ್ನಾಗಿರ್ತೀನಿ. ಕ್ಯಾಶುವಲಿ ಹೇಳಿದ್ದು. ಅದನ್ನ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡು ಓದು ಅಂದ್ರೆ 2 ಕೋಟಿ ಸಾಲ ಮಾಡ್ಕೊಂಡ್ರ ಏನಕ್ಕೆ ಮಾಡಿದ್ರು ಹಂಗಾರೆ? ಸಿನಿಮಾ ಮಾಡಿದೀನಿ ಅಣ್ಣ. ಏನ್ ನನ್ನ ಹೆಸರು ಅಣ್ಣ, ನಾನು ಹೋಗಿ ಕೆಸಿನೋ ಲಾಡ್ ಕಳೆದಿಲ್ಲ ಅಣ್ಣ, ತಕೊಂಡೋಗಿ ಇನ್ನೇನೋ ಮಾಡಿಲ್ಲ ಅಣ್ಣ, ಒಂದು ಬೇಡ ಬಿಟ್ಟು ನನಗಿಲ್ಲ ಅಣ್ಣ, ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ, ಯಾವುದೂ ಇಲ್ಲ ಅಣ್ಣ. ಸಿನಿಮಾಗೆ ಹಾಕಿದ್ದೀನಿ, ಕಳೆದಿದ್ದೀನಿ, ಮತ್ತೆ ಕಲರ್ ಸಿಕ್ಕ ಕೈ ಹಿಡಿದಿದ್ದೆ, ಮತ್ತೆ ಇನ್ನೊಂದ್ಸಲ ಸಿನಿಮಾಲೇ ಹೋರಾಡ್ತೀನಿ. ನಾನು ಉಸಿರ ತನಕ ಹೋರಾಡ್ತೀನಿ. ಸಿನಿಮಾಗೆ ಬಿಟ್ಟು ಇನ್ನೇನು ಮಾಡಿಲ್ಲ. ಎಲೆಕ್ಷನ್ ತಗೊಂಡು ಕಳೆದೆ ಅಂತ ಹೇಳ್ತಾ ಇಲ್ಲ ಅಣ್ಣ. ಇನ್ನೇನು ಆಟ ಆಡಿ ಕಳೆದಿಲ್ಲ ಅಣ್ಣ. ಜೂಜಾಡಿ ಗ್ಯಾಮ್ಲಿಂಗ್ ಆಡಿತ್ತು, ಇನ್ಯಾರಿಗೂ ತಕೋ ಕೊಟ್ಬಿಟ್ಟು ಅವಳು ಕೊಟ್ಬಿಟ್ಟು ಕಳೆದೆ ಅಂತ ಹೇಳ ಯಾವುದೂ ಇಲ್ಲ ಅಣ್ಣ. ಅಂತ ಯಾವ ಹ್ಯಾಬಿಟ್ ನಂಗಿಲ್ಲ. ಪ್ರಥಮ್ಗೆ ಸಿನಿಮಾ ಬಿಟ್ರೆ ಬೇರೆ ಯಾವ ಕೆಲಸ ಬರುತ್ತೆ? ನಿದ್ರೆ ಕೆಲಸ ಕೇಳ್ತಾರೆ. ಕೆಲಸ ನಿದ್ರೆ ಆಗಲ್ಲ. ಓಕೆ, ಸಿನಿಮಾ ಬಿಟ್ಟು ಇನ್ಯಾವ ಕೆಲಸ ಮಾಡ್ತೀನಿ ನಾನು? ವ್ಯವಸಾಯ ಮಾಡಿದ್ದೀರಾ ಮುಂಚೆ? ಏನ್ ಹಿಂಗೆ ಕೇಳಿ, ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಏನೇನು ಕೆಲಸ ಮಾಡಿದ್ದೀರಾ? ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಯಾರಿಗೂ ಗೊತ್ತಿಲ್ಲ ಇದು, ಸಿಲ್ಲಿಲಲ್ಲಿ ಪರಮಪದ ಮತ್ತೆ ಅಮ್ಮನಾಗಮ್ಮನ ಸೀರಿಯಲ್ ಬರ್ತಿತ್ತು. CK ಚಂದ್ರು ಪ್ರೊಡಕ್ಷನ್ಸ್. ಸಿಲ್ಲಿಲಲ್ಲಿ ಸೇರ್ಕೊಂಡೆ. ನಾನು ಎಷ್ಟೋ ಜನ ಕನ್ನಡಿಗರಿಗೆ ಹೇಳೋವಂಥ ಒಂದು ಮಾತು, ಎಷ್ಟೋ ಜನಕ್ಕೆ ಈ ಸತ್ಯ ಗೊತ್ತಿಲ್ಲ. ಇವತ್ತು ಯಾರು ಟಾಪ್ ಸ್ಟಾರ್ಸ್ ಕನ್ನಡದಲ್ಲಿದ್ದಾರೋ ಎಲ್ಲರಿಗೂ ಫೌಂಡೇಶನ್ ಹಾಕೊಂಡಿದ್ದು CK ಚಂದ್ರು ಪ್ರೊಡಕ್ಷನ್. ಗಣೇಶ್ ಅವರು ಪಾಪ ಪಾಂಡು ಮತ್ತು ಸಿಲ್ಲಿಲಲ್ಲಿ ಡೌಟ್ ಯಶ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿರೋ, ಅಲ್ಲಿಂದ ಅದಾಯಿತು. ಯಶ್ ಅವ್ರು ಕೂಡ ಅದರಿಂದನೇ ಮಾಡಿದ್ದಾರೆ. ದುನಿಯಾ ವಿಜಿ ಅಂತೂ, ಆ ದುನಿಯಾ ವಿಜಿ ಸರ್ ಕೂಡ ಕಳ್ಳನ ಪಾತ್ರ ಮಾಡ್ತಾಯಿದ್ರು ಅವರ ಸೀರಿಯಲ್ಲಿ. ಎಲ್ಲ ಅವ್ರು ಯಾವತ್ತೂ ಬಂದು ಹೇಳ್ಕೊಂಡಿಲ್ಲ. ಆ ಸೀರಿಯಲ್ಲೇ ಕೂಡ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಶುರು ಮಾಡಿದ್ದು. ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಆಸೆ, ತುಂಬ ಕನಸು, ಪ್ರಯತ್ನ ಮಾಡ್ತಾ ಇದ್ದೆ. ನಟ ಭಯಂಕರ ಮಾತು ಮೂಲಕ ಈಡೇರಿಸ್ಕೊಳ್ಳೋದ್ರ ಜೊತೆಗೆ ಈ ರೊಟೀನ್ ಇದು ಬರ್ತಲ್ಲ, ಈ ಲಗೇಜ್ ಥರ ಅದೊಂಥರ. ಈಗ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಬಂದಾಗ ಲೈಟಾಗಿ ಒಂದು ಕಾಂಟ್ರವರ್ಸಿ ಬರ್ತಲ್ಲ, ಹಾಗೇನೆ ಇದು ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಆಗೋ ಜೊತೆಗೆ ಒಂಚೂರು ಸಾಲನ್ನು ಹೊತ್ಕೊಂಡೆ. ಆ ಲಗೇಜ್ನ ಕ್ಯಾರಿ ಮಾಡಿದ್ದೀನಿ. ಯಾವ ವಯಸ್ಸಲ್ಲಿ ನಿಮಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಬಂದಿದೆ? ಯಾವ ಕಾರಣಕ್ಕೆ? ಯಾವ್ದನ್ನ ನೋಡಿ ಇನ್ಸ್ಪೈರ್ ಆದ್ರಿ? ಏನಕ್ಕೆ ಬಂತು? ಏನಿಲ್ಲ, ಒಂದು 12-13ಕ್ಕೆ ಚಿಕ್ಕ ವಯಸ್ಸಿಂದ ಆಗಬೇಕು ಅಂತಲೇ ಅನ್ಕೊಂಡಿದ್ದೆ. ನಮ್ಮ ತಾತನಿಗೆ ವ್ಯವಸಾಯ ಮಾಡಬೇಕು ಅಂತ, ನಮ್ಮ ಅಮ್ಮಂಗೆ ಲಾಯರ್ ಆಗಬೇಕು ಅಂತ, ನಮ್ಮ ಡ್ಯಾಡಿಗೆ ಒಬ್ಬೊಬ್ರಿಗೂ ಒಂದೊಂದು ಆಸೆ.
ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಹೆಣ್ಣು ಕೊಡಲ್ಲ ಅವನಿಗೆ. ಲಾಯರಿಗೆ ಸೂಟ್ ಆಗಿದ್ರಿ ಅನ್ಸುತ್ತೆ ಮೋಸ್ಟ್. ಶೂಟ್ ಆಗಿರಿ. ಕಾವೇರಿ ವಾದ ಮಾಡಿ ಯಾರು ಗೆಲ್ಲಕ್ ಆಗ್ತಾ ಇರ್ಲಿಲ್ಲ. ಒಂದನಿ ಕಾವೇರಿ ನೀರು ತಮಿಳ್ನಾಡಿಗೆ ಹೋಗ್ಬಿಡ್ತಿಲ್ಲ. ಆ ಜೈಲಲ್ಲಿ ತಂಗು ಕರುಣಾನಿಧಿ ಎಲ್ಲೋಗಿರೋದು ವಾಪಸ್ ತರಿಸ್ತಾ ಇದ್ರಿ. ಹೋಗಿರೋದನ್ನ ವಾಪಸ್ ಬುಡ್ಸ್ಕೊತಿದ್ದೆ, ಉಲ್ಟಾ ಕ್ಯಾಲ್ಕುಲೇಷನ್ ಮಾಡಿಸಿ ಬುಡ್ಸ್ಕೊತಿದ್ದೆ ನಂಗಿರೋ ಟ್ಯಾಲೆಂಟ್ಗೆ. ಸೊ ಇಲ್ಲ, ಆಗಿಲ್ಲ, ಅವಕಾಶ ಆಗಿಲ್ಲ. ಅಂಡ್ ಬಿಗ್ ಬಾಸ್, ಪ್ರಥಮ್ ಲೈಫಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಎಪಿಸೋಡೇ ಇಲ್ದಿದ್ರೆ ವಾಟ್ ಇಸ್ ಪ್ರಥಮ್? ನಿಜ ಹೇಳ, ಇವತ್ತಿಗೂ ಪರದಾಡ್ತಾ ಇದ್ದೆ. ಬಹುಶಃ ಒಂದು 28, 29, 2 ವರ್ಷ 3 ವರ್ಷ ಹಿಂದೆ ಎಲ್ಲ ಬಹುಶಃ ಬೆಂಗಳೂರು ಕಷ್ಟವಾಗ್ತಿತ್ತೋ ವ್ಯವಸಾಯಕ್ಕೆ ಮತ್ತೆ ಹೋಗ್ತಾ ಇದ್ದೆ. ಅಂದರೆ ನನಗಿದು ಆಗಲ್ಲ ಅಂತ ನಂಗೆ ರಿಯಲೈಸ್ ಆಗ್ತಿತ್ತು. ಯಾಕಂದರೆ ಈಗ ಹೋಗ್ತಾ ಇರೋದು ತುಂಬ ಸ್ಪೀಡ್ ಇದೆ ಪ್ರಪಂಚ. ಈಗಂತೂ ಎಕ್ಸ್ಟ್ರೀಮ್ ಸ್ಪೀಡ್ ಇದೆ. ಅಂದರೆ ಸಿನಿಮಾನ ಮಾನದಂಡ ಬೇರೆ ಥರ ಬದಲಾಗಿದೆ ಬ್ರದರ್. ಮೊದಲೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಥಿಯೇಟ್ರಲ್ಲಿ ಜನ ನಮ್ಮ ಯೋಗ್ಯತೆ ನೋಡಿ ಬರೆಯೋರು. ಈಗ ನಾನು ಸಿನಿಮಾ ಮಾಡಿದ್ರೆ PR ಮಾಡೋಕ್ಕೆ ಒಂದಷ್ಟು ಜನ ಇಟ್ಕೋಬೇಕು. ರಿವ್ಯೂ ಮೊದಲೆಲ್ಲ ಹೇಗಿತ್ತು ಅಂದರೆ, ಶುಕ್ರವಾರ ಸಿನಿಮಾ ರಿಲೀಸ್ ಆದರೆ ಭಾನುವಾರ ನಮ್ಮ ಯೋಗ್ಯತೆನ ಪತ್ರಿಕೆಗಳು ಬರೆಯೋರು. ಅಣ್ಣವ್ರು ಸಹಿತ ನಿಮ್ಗೆ ಹೇಳ್ತೀನಿ ಕೇಳಿ, ಕಟ್ಟೆ ಮಾಡಬೇಡಿದ್ನ. ಅಣ್ಣವರು, ವಿಷ್ಣು ಸರ್, ಅಂಬರೀಷ್ ಅಣ್ಣ, ಶಂಕರಣ್ಣ ಸಹಿತ ಮಾಧ್ಯಮಕ್ಕೆ ಹೆದರ್ಕೋತಾರೋ. ಏನಂತಂದರೆ ಸೂಪರ್ ಹಿಟ್ ಆಗ್ಬಿಟ್ಟೈತೆ ಶುಕ್ರವಾರ ರಿಲೀಸ್ ಆಗಿ, ಬಟ್ ಭಾನುವಾರ ಏನು ಬರುತ್ತಪ್ಪ ವಿಮರ್ಶೆ, ನಾನು ಯಾವ ನ್ಯೂನ್ಯತೆ ಹುಡುಕ್ತಾರಪ್ಪ ಅವ್ರ ಪತ್ರಿಕೆಯವರು ಅಂತ ಹೆದರ್ಕೋತಾರೆ. ಈಗ ನಾನು ಕಿಲಾಡಿ, ನಾನು ಕಿಂಗು, ನಾನು ಇದೊಂದು ಬರ್ಸ್ಕೋಬೋದು. ರಿಲೀಸ್ ದಿನ ರಿವ್ಯೂ ಮಾಡೋದು ಮೊದಲೇ ಹೆಂಗಿತ್ತೇನೆ, ಈ ಚಿತ್ರ ಕಥಾವಸ್ತು ಹಿಂಗಿದೆ, ಇದ್ರ ಪೋಸ್ಟೇ ಹೀಗಿದೆ, ದೃಶ್ಯದ ವೈಭವ ಹೀಗಿದೆ ಅಂತಿತ್ತು. ಈಗೆಲ್ಲ ಹಾಗಿಲ್ಲ. ಈಗ ಹಂಗಿಲ್ಲ. ಈಗ ಹೆಂಗಾಗ್ಬಿಟ್ಟೈತೆ ಗೊತ್ತಾ? ಈಗ ಹೆಂಗೇನು ಬರೋಕ್ಕೂ ಮುಂಚೆ ವಿಚಿತ್ರ ಗೆಳವ್ರನ್ನ ಹುಟ್ಟಿಸ್ ರಕ್ತ ಬೀಜಾಸುರ ಥರ ಅದು. ಒಬ್ಬ ಹುಟ್ಟ 200 ರಕ್ತ ಬೀಜಾಸುರನ ಕತೆ ಗೊತ್ತಾ ನಿಮಗೆ? ಒಬ್ಬನ ಕಟ್ ಮಾಡೋದು ಸಾಯಿಸ್ರೆ 200 ಜನ ರಕ್ತ ಒಂದು ಹನಿ ಬಿದ್ರೆ ಸಾಕು ಉಟ್ಕೊಳ್ಳೋರು. ಈಗ ರಿವ್ಯೂ ಮಾಡೋರು ವಿಚಿತ್ರವಾಗಿ ರಿವ್ಯೂ ಮಾಡೋರು. ಅಂಥವ್ರನ್ನ ಎಲ್ಲೋ ಒಂದ್ ಕಡೆ ನಿಮ್ಮ ಸಿನಿಮಾದಲ್ಲ ನೀವು ಪಕ್ಕದಲ್ಲೇ ನಿಲ್ಸ್ಕೊಂಡ್ಬಿಟ್ಟು ಮಾತಾಡ್ತೀರಪ್ಪ. ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ನಾನು. ಅದೇ ಹೇಳ್ತಾ ಇದ್ದೀನಿ, ಯಾವ ವ್ಯವಸ್ಥೆ ಹೊರಟೋಗಿದ್ದೀವಿ ಅಂದರೆ, ಸಿನಿಮಾನ ನನ್ನ ಯೋಗ್ಯತೆನ ನನ್ನ ಸಿನಿಮಾ ನೋಡಿ ಶನಿವಾರ ಭಾನುವಾರ ನೋಡಿ ಮಾಧ್ಯಮದವ್ರೇನೋ ಹೇಳಿ ಜನಗಳು ಸರ್ಟಿಫಿಕೇಟ್ ಕೊಟ್ಟರು. ಈಗ ಏನಾಗಿದೆ, ಬುಕ್ ಮೈ ಶೋನ ನಾನು ಬುಕ್ ಮಾಡ್ಕೋಬೇಕು. ಈಗ ಹಿಂಗಾಗಿದೆ ಅಂದರೆ, ಒಂದು ಸಿನಿಮಾಗೆ ಕನಿಷ್ಠ ನೀವು 1 ಕೋಟಿಲಿ ಮುಗಿಸಿದ್ರಿ ಅಂತ ಅನ್ಕೊಳ್ಳೋ ಲೋ ಬಜೆಟ್ 80 ಲಕ್ಷ ಪ್ರಮೋಷನ್ಸ್ ಬೇಕು. ಆಗ ಹಂಗಿರ್ಲ ರೀ. ಈಗ ಹೆಂಗಿತ್ತು ಜನ ಕಾಯ್ಕೊಂಡ್ರು. ಶುಕ್ರವಾರ ಬರುತ್ತೆ ಅಂದರೆ ಕೂತ್ಕೊಂಡು ಉದಯವಾಣಿ ಏನು ಬರುತ್ತೆ, ಪೇಪರ್ಗಳು ಏನು ಬರುತ್ತೆ, ನ್ಯೂಸ್ ಪೇಪರ್ ಎತ್ಕೊಂಡು ಓದೋಕಾಯ್. ಈಗ ಓದೋರ ಸಂಖ್ಯೆ ಹೊರಟೋಯ್ತು. ಓದೋರ್ನ ಸಾಯಿಸ್ಬಿಟ್ಟಿದ್ದೀವಿ ನಾವು. ಓದುಗ್ರಿಲ್ಲ, ಎಲ್ಲ ನೋಡುಗ್ರು ಬರೀ. ಎಲ್ಲ ಅದು ಕೇಳೋಕ್ಕೂ ಟೈಮ್ ಇಲ್ಲ. ಸ್ಪೀಡಾಗಿ ಹಾಕಿ ಇಟ್ಬಿಡ್ತಾರೆ, ಅಲ್ಲೇನೋ ಮಾಡ್ತಾ ಕೆಲಸ ಮಾಡ್ತಿರ್ತಾರೆ. ಹಂಗೆ ಫಿಲ್ಮ್ ಯಾವ್ದು ನೋಡಿದ್ರೆ OTTಲಿ ಹಾಕೊಂಡಿರ್ತಾರೆ. ತಮ್ಗೆ ಯಾವ್ದು ಬೇಕು ಸೀನು ಟಕ್ ಓಡಿಸ್ಕೊಂಡು 3 ಅವರ್ 2 ಅವರ್ ಸಿನಿಮಾ ಮಾಡಿದ್ರೆ ಇವ್ರು ಬರೀ 40 ನಿಮಿಷ ಒಂದು ಸಿನಿಮಾ ನೋಡ್ತಾರೆ ಜನ. ಹೆಂಗೆ ಆನ್ಲೈನ್ ಇಟ್ಕೊಂಡು ಟಕ್ ಅವ್ನು ನಡ್ಕೊಂಬರ್ತಾಯಿತ್ತು ಹೀರೋ. ಹಿಂಗೆ ಅನ್ಕೊಂಡು ಹಿಂಗೆ ನಡ್ಕೊಂಬಂದ ಅನ್ಕೊಂಡು ಟುಕ್ ಓಡಿಸ್ಕೊಂಡ್ಬಿಡ್ತಾರೆ. ಹಿಂಗಾಗೋಗಿದೆ ಸಿನಿಮಾ. ಕನ್ನಡಕ್ಕೆ OTT ಇಲ್ಲ. ಒಳ್ಳೆ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ರಿಲೀಸ್ ಆದ 4 ಅವರ್ಸ್ಗೆ ಹೈ ಕ್ವಾಲಿಟಿ ಟೆಲಿಗ್ರಾಮಲ್ಲಿ ಪೈರಸಿ ಬರುತ್ತೆ. ಸ್ಯಾಟಲೈಟ್ ತಗೊಳ್ತಾ ಇಲ್ಲ, ಡಿಜಿಟಲ್ ಇಲ್ಲ, ಡಬ್ಬಿಂಗ್. ತುಂಬ ಅಂದರೆ ತುಂಬ ಅನ್ಸರ್ಟನಿಟಿ ಇರುವಂಥ ಇಂಡಸ್ಟ್ರಿ ಯಾವುದು ಅಂದರೆ ಸಿನಿಮಾ. ಎಲ್ಲ ಅನ್ಕೊಳ್ತಾರೆ ಪೊಲಿಟಿಕ್ಸ್ ಅಂತ, ಯಾರೋ ಒಬ್ಬರು ಕ್ಲಿಕ್ ಆಗ್ತಾರೆ ಮಿಕ್ತು ಇಲ್ಲ. ಸಿನಿಮಾ ತುಂಬ ಜನರ ಹಸುವಲ್ಲಿ ಸಾಯ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾವುದೋ ಒಂದು ದೊಡ್ಡ ಪ್ರೊಡಕ್ಷನಿಂದ ಏನೂ ಆಗಲ್ಲಪ್ಪ. ಇವ್ರಿಗೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿಲ್ಲ. 2-3 ವರ್ಷಕ್ಕೊಂದ್ಸಲ ದೊಡ್ಡ ಸಿನಿಮಾದ ಬರುತ್ತೆ. ಮಿಕ್ಕಿದ ಇಂಡಸ್ಟ್ರಿ ಕೊಡ್ಬೇಕಾದ್ರೆ ಊಟ ಯಾವುದು? ಒಬ್ಬ ಹಿರಿಯ ನಟನಿಗೆ ಅವ್ನು ಹೊಟ್ಟೆ ಇರ್ತಾರತ್ತಪ್ಪ, ಅವ್ನು ಕರಿಬೇಕು, ಇವ್ರು ಕರೆಯೋದೇ ಇಲ್ಲ. ಸರಿ, ಇದು ಪರಿಹಾರ ಏನಂತ? ಅಲ್ಲ, ನಿಮ್ಗೆ ಸಿಂಪಲ್ ಪ್ರಶ್ನೆ ಹೇಳ್ತೀನಿ ಕೇಳಿ. ನಾನು ಅದು ಹೆಸರು ಹೇಳಲ್ಲ, ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇದನ್ನು ಸಾಧ್ಯವಾದರೆ ಹಾಗೆ ಹಾಕಿ. ಕೆಲವು ದಿನಗಳ ಹಿಂದೆ ಒಬ್ಬ ನಟರು, ನಾನು ಅವ್ರ ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವ್ರ ಬಗ್ಗೆ ಪ್ರಥಮ ಮಾತಾಡ್ತವ್ರೆ ಅಂತ. 80-90 ದಶಕದ ಸ್ಟಾರು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಸ್ಟಾರ್, ನಟ ಅಲ್ಲ, ಸ್ಟಾರ್ ಅವರು. 80, 90, 2000 ಆ ಸಾಲನ ಬಿಗ್ ಸ್ಟಾರ್ ಅಂತ ಅನ್ಕೊಳ್ಳಿ. ಕೆಲವು ಸಮಯದಿಂದ ನಂಗೆ ಸಿಕ್ಕಿದ್ರು ಯಾವುದೋ ಪ್ರೋಗ್ರಾಮಲ್ಲಿ. ಹೇಗಿದ್ದೀರಿ ಪ್ರಥಮ್, ಚೆನ್ನಾಗಿದ್ದೀರಾ ಅಂದರು. ಹಂಗೆ ಮಾತಾಡ್ತಾ, ಸರ್ ಆಯ್ತು ಸರ್, ಹೀಗೆಲ್ಲ ಆಗ್ತಾ ಇದೆ, ಯಾವುದು ನಡೀತಾ ಇದೆ, ಹಿಂಗೆಲ್ಲ ಹೇಳಿದೆ. ನಮ್ಮನ್ನೆಲ್ಲ ಕರೀರಪ್ಪ ಸರ್, ನೀವು ಮಾಡ್ತೀರಾ ಸರ್, ಸೂಪರ್ ಸರ್, ನಾನು ನಿಮ್ಮ ಕೈಲಿ ಮಾಡಿಸ್ಬೇಕು ಸರ್. ಆಗ ಒಂದು ಪದ ಹೇಳಿದ್ರು ಅವರು, ಪ್ರಥಮ್ ಎಲ್ಲ ಪ್ಯಾನ್ ಇಂಡಿಯಾನ ಭ್ರಮೆಗೆ ಹೋಗ್ತಾ ಇದ್ದಾರೆ ಹಾಳಾದವರು. ಒಂದೇ ಒಂದು ಪಾತ್ರ, ತಮಿಳ್ ಒಬ್ಬನ ಹಾಕೊಂಬಿಡಿ, ತೆಲುಗು ಒಬ್ಬಳನ್ನ ಹಾಕೊಂಬಿಡಿ, ಮಲಯಾಳಂ ಹಾಕೊಂಬಿಟ್ಟು 4 ಭಾಷೆಲೂ ಮಾರ್ಕೆಟ್ ಬಂದ್ಬಿಡ್ತದೆ ಅಂತ. ಮೆಜೆಸ್ಟಿಕ್ಕಲ್ಲಿಲ್ಲ ಮಾರ್ಕೆಟ್. ಇವ್ರ ಮುಖ ನಮ್ಮ ಕನ್ನಡದವರೇ ನೋಡಲ್ಲ. ಮಾರ್ಕೆಟು ಮೆಜೆಸ್ಟಿಕ್ಕು ಅನ್ಕೊಂಡು ಕೂತವ್ರು 4 ಭಾಷೆಲಿ ಬರುತ್ತೆ ಅಂತ. ಒಂದು ಎಕ್ಸಾಂಪಲ್ ಪ್ರಥಮ್, ಅಟ್ಲೀಸ್ಟ್ ನಮ್ಮನ್ನು ಕರೆದವ್ರು ಅವ್ನು ಒಬ್ಬನ ಅಟ್ಲೀಸ್ಟ್ ತೆಲುಗು ತಮಿಳನ್ನು ಕರ್ಕೊಂಬಂದ್ರೆ, ಅವ್ನಿಗೆ ಹೇರ್ ಸ್ಟೈಲಿಸ್ಟ್ ಒಬ್ಬ, ಮ್ಯಾನೇಜರ್ ಒಬ್ಬ, ಅಸಿಸ್ಟೆಂಟ್ ಒಬ್ಬ, ಅವ್ನು ಕೂದಲೇ ಇರಲ್ಲ, ಅವ್ನು ವಿಗ್ ಮಾಡ್ಕೊಡೋಕೊಬ್ಬ, ಒಂದು ಮ್ಯಾನೇಜರ್ ಒಬ್ಬ, ಒಟ್ಟು 12 ಜನಕ್ಕೆ ಒಂದು ಚಾರ್ಟರ್ ಪ್ಲೇನ್ ಕೊಟ್ಕೊಂಡು ಕರ್ಕೊಬರ್ತಾರೆ. ನನಗೆ ಹೊಟ್ಟೆ ಎಸಿಲ್ವ? ಅದೇ ದುಡ್ಡಲ್ಲಿ ಅವ್ನು ಮೇಕಪ್ ಅವ್ನು ಕೊಡೋ ದುಡ್ಡಲ್ಲಿ ನಂಗೆ ಹೊಟ್ಟೆ ತುಂಬಿಡ್ತಾರಲ್ವ ನನಗೆ. ಈಗ ನಂಗೆ ಸಿನಿಮಾಗಿಲ್ಲ ಅಂತ ಮೊದಲಾರ ಅಟ್ಲೀಸ್ಟ್ ಹೆಂಗೋ ನಡೆದೋಗ್ತಾ ಇತ್ತು. ನಾವು ಇದೆಲ್ಲ ಇದ್ದಾಗ ಡಿಜಿಟಲ್ ಇರಲೇ ಇಲ್ಲ. ನಾವೆಲ್ಲ ದೊಡ್ಡ ಸಾಧಕರ ಜೊತೆ, ದೊರೆ ಭಗವಾನ್, ಪುಟ್ಟಣ್ಣ ಕಣಗಾಲ್ ಇಂಥವ್ರ ಜೊತೆ ಎಲ್ಲ ಕೆಲಸ ಕಲ್ತು ಬಂದಿದ್ವಿ. ಆಗೆಲ್ಲ ಸಂಬಳ ನಮಗೆ 200, 300, 150 ರೂಪಾಯಿ, 200 ರೂಪಾಯಿ ಆ ಥರ ಕೂಲಿ ಅದು ಬಹಳ ಖುಷಿನ ಮಾಡ್ತಿದ್ವಿ.
ಈಗ ನಾಳೆ ನಾ ಏನಾರು ಸತ್ತೋಗ್ಬಿಟ್ಟು ನನಗಂತೂ ನನಗೆ ಯಾರೂ ಏನು ಕೇಳ್ತಾ ಇಲ್ಲ. ನಾಳೆ ನಾನು ಸತ್ತೋಗ್ಬಿಟ್ಟಾಗ ಅದ್ಭುತ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಕ್ಬಿಡ್ತೀರಲ್ವ, ಒಂದು ಫೋಟೋ ಮಾತ್ರ, ಅದನ್ನ ಸ್ಟೋರಿ ಮಾತ್ರ ಹಾಕ್ತಿರಲ್ವ. ಇವತ್ತು ಅಟ್ಲೀಸ್ಟ್ ಒಂದು ನನಗೆ ವಯೋಸಹಜವಾದ 65 ಆಗಿದೆ, 65 ಆಗಿದೆ, ಎಷ್ಟು. ಸೊ ನಾನು ಒಂದು ಮಾತ್ರ ತೊಗೋಬೇಕು ಅಂದಾಗ ಅಟ್ಲೀಸ್ಟ್ ನಂಗೊಂದು ನೆಸೆಸಿಟಿ ಇರುತ್ತೆ. ಕರೆದು ಅಟ್ಲೀಸ್ಟ್ ಅವ್ರಿಗೆ ಮೇಕಪ್ಗೆ ಅವಳು ಯಾರನ್ನ ಕರ್ಕೊಂಡ್ಬರ್ತೀವಿ. ಆ ನಟನ ಜೊತೆಗೆ ಒಂದು 10 ಜನ ಅವ್ನು ಅಸ್ಟೆಂಟ್ಸ್ ಬರ್ತಾರೆ, ಕನ್ನಡದವ್ರದ್ದು ಟೀಮ್ವ್ರಿಗೆಲ್ಲ ಕೆಲಸ ಕೊಡಲ್ಲ, ಅವ್ರನ್ನ ಕರ್ಕೊಂಬರ್ತೀರಾ. ಅದೇ ಮೇಕಪ್ ಕೊಡೋ ದುಡ್ಡಲ್ಲಿ ನಾನು ಮಾಡೋಕ್ಕಾಗ್ತಿಲ್ಲ. ಇನ್ನು ನಾನು ಸತ್ತೋದ ದಿನ ಮಾತ್ರ ಹಾಕೇ ಹಾಕ್ತೀರಾ ಗ್ಯಾರಂಟಿ. ಭಾವಪೂರ್ಣ ಅದ್ಭುತ ನಟನಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಅದನ್ನು ಮಾತ್ರ ಹಾಕೇ ಹಾಕ್ತಿರಲ್ವ ಪ್ರಥಮ್ ಅಂದರು. ಟ್ರಸ್ಟ್ ಮೀ, ನಾನು 2 ಸಿನಿಮಾದಲ್ಲಿ 19 ದಿನ ಕೆಲಸ ಮಾಡಿದ್ದಾರೆ ಈಗ ಅವರು. ನಾನು ಅಷ್ಟೇ ಮಾಡೋಕ್ಕಾಗಿದ್ದು, ನನ್ನ ಯೋಗ್ಯತೆನೇ ಅಷ್ಟು. ನಾನು ಅವಕಾಶ ಕೊಟ್ಟಿದ್ದೀರಾ, ಸಿನಿಮಾ ಮಾಡಿದ್ದೀರಾ, ಕ್ಷಮಿಸಿ, ಅವ್ರು ನಾನು ಅವಕಾಶ ಕೊಟ್ಟಿಲ್ಲ. ಅವ್ರ ಜೊತೆ ಸಿನಿಮಾ ಕಲ್ತಿದ್ದೀನಿ, ಸಿನಿಮಾ ಮಾಡಿದ್ದೀರಾ. ತುಂಬಾ ಹೆಮ್ಮೆ ಇದೆ, ತುಂಬಾ ಅಹಂಕಾರ ಇದೆ, ತುಂಬಾ ಹೆಮ್ಮೆ ಇದೆ. ನಾನು ಒಬ್ಬನೇ ಕೂತ್ಕೊಂಡಾಗ ನಾನು ಏನ್ ಮಾಡಿದ್ದೀನಿ ಅಂದಾಗ ಕೆಲವು ಖುಷಿಗಳು ನಾನು ಅನುಭವಿಸ್ತಾ ಇದ್ದೀನಿ. ಇದ್ರಲ್ಲೆಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತಾ ಇದ್ದೀನಿ ಗುರು, ನಾನು ನಿಂತಿಲ್ಲ. ಹೌದು, ನಿಮ್ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಸಿನಿಮಾ ಮಾಡ್ತಾ 5 ಸಿನಿಮಾ ಪ್ರೆಸೆಂಟ್ ನಡೀತಾ ಇರೋದು. ಇವಾಗ್ಲೂ ಅದ್ಯಾವ್ದು ನಿಮ್ಮ ಮದುವೆ ಆಗಿ ಫಸ್ಟ್ ನೈಟ್ ದಿನನೇ ಒಂದು ಫೋಟೋ ಹಾಕಿದ್ರಿ, ಫಸ್ಟ್ ನೈಟ್ ವಿತ್ ದೆಬ್ಬ. ಏನದು, ಏನ್ ಪ್ರಚಾರದ ಅಥವಾ ಯಾವ ತರ ಎಲ್ಲ ನೋಡ್ಕೊಂಡವ್ರು ಏನ್ ಅನ್ಕೊಂತಾರೆ, ಮದ್ವೆ ಆಗಿದೆ ಫಸ್ಟ್ ನೈಟ್ ದಿನ ಫೋಟೋ ಹಾಕಿದ್ರೆ, ಅಲ್ಲಿ ತನಕ ನಿಮ್ ಹೆಂಡತಿ ಫೋಟೋ ಎಲ್ಲ ತೋರಿಸಿರ್ಲಿಲ್ಲ ನೀವು. ಆ ಫೋಟೋ ನೋಡ್ಕೊಂಡು ಎಷ್ಟೋ ಜನ ಎಷ್ಟೋ ಜನಕ್ಕೆ ಗೊತ್ತಿತ್ತು, ತಪ್ಪು ತಿಳ್ಕೊಬೇಡಿ. ನಿಮ್ಗೊಂದು ಬಿಡಿಸಿ ಹೇಳ್ತೀನಿ, ನಿಮ್ಮ ಆತ್ಮೀಯ ಸ್ನೇಹಿತರೆ ಒಬ್ರು ಅದಕ್ಕೆ ವಿಶ್ ಮಾಡಿದ್ರು. ಅಯ್ಯೋ ತುಂಬಾ ಹೇಳ್ಬೇಕು. ನಾನೇನಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ದೇನಂದ್ರೆ, ನನಗೆ ಇದ್ದಿದ್ದ ಅಸಮಾಧಾನ ಆ ಹಿರಿಯ ನಟರು ಹೇಳಿದ್ದು ಅದನ್ನ ಹೇಳಿದೆ. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ನೈಟ್ ವಿತ್ ದೆವ್ವದ ಹೇಳ್ತೀನಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ್ರೆ ಈಗ ಟೈಟ್ಲ್ ಕೇಳೋದಕ್ಕೆ ಓ ಅನ್ಬೇಕು. ಬೀಟ್ ಪ್ಲಸ್ ಕರ್ನಾಟಕ.